ಚಲನಚಿತ್ರರಂಗ ಇರೋವರೆಗೂ ಎಂದಿಗೂ ಮರೆಯಲಾಗದ ಹೆಸರು ಚಿತ್ರ ಸಾಹಿತಿ ಸಿ.ವಿ. ಶಿವಶಂಕರ್. ಹೌದು ವೀಕ್ಷಕರೇ, ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ ಎಂದು ಬರೆದು ಹಾಡಿದ ಕನ್ನಡ ಚಲನಚಿತ್ರರಂಗದ ದಿಗ್ಗಜ ಸಿ.ವಿ. ಶಿವಶಂಕರ್. ಇವರು ಕನ್ನಡ ಚಲನಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರ. ಈಗ ಸಿ.ವಿ. ಶಿವಶಂಕರ್ ಅವರ ಮಕ್ಕಳಾದ ವೆಂಕಟ ಭಾರದ್ವಾಜ್ ಮತ್ತು ಲಕ್ಷ್ಮಣ್ ಶಿವಶಂಕರ್ ಜೊತೆಗೂಡಿ ಹೈನಾ ಎಂಬ ಬಹುನಿರೀಕ್ಷಿತ ಕನ್ನಡ ಚಲನಚಿತ್ರವನ್ನ ನಿರ್ಮಿಸುವ ಮೂಲಕ ತಮ್ಮ ತಂದೆಯ ದಾರಿಯಲ್ಲಿ ಸಾಗುತ್ತಿದ್ದಾರೆ. 31/1/2025 ಶುಕ್ರವಾರ ಕರ್ನಾಟಕದಾದ್ಯಂತ ತೆರೆಕಂಡು ಅದ್ಭುತ ಪ್ರದರ್ಶನ ಕಾಣುತ್ತಿದೆ. ಸಿನಿರಂಗಕ್ಕೆ ಬಹುದೊಡ್ಡ ಕೊಡುಗೆ ನೀಡಿರುವ ಸಿ.ವಿ. ಶಿವಶಂಕರ್ ಅವರ ಮಕ್ಕಳು ಸಹ ಈ ಸಮಾಜದ ಹಿತದೃಷ್ಟಿಯಿಂದಲೇ ಚಿತ್ರಗಳನ್ನ ನಿರ್ಮಿಸುತ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಹೈನಾ ಸಿನಿಮಾ ಕೂಡ ಸಮಾಜವನ್ನ ಬಡಿದೆಬ್ಬಿಸುವಂತಹ ಚಿತ್ರ. ಕರ್ನಾಟಕದೆಲ್ಲೆಡೆ ಬಿಡುಗಡೆಯಾದ ಹೈನಾ ಪ್ರೇಕ್ಷಕರ ಮನಸ್ಸು ಗೆದ್ದುಕೊಂಡಿದೆ. ಸಿನಿಮಾದ ಸ್ಫೋಟಕ ಕಥಾನಕ, ಭರ್ಜರಿ ನಟನ ಮತ್ತು ತೀವ್ರ ಭಾವನಾತ್ಮಕ ಕ್ಷಣಗಳು ಪ್ರೇಕ್ಷಕರಿಗೆ ಅದ್ಭುತ ಅನುಭವವನ್ನ ನೀಡುತ್ತಿವೆ. ಬಿಡುಗಡೆಗೊಂಡ ತಕ್ಷಣವೇ ಪ್ರೇಕ್ಷಕರ ನಿರೀಕ್ಷೆಗಳನ್ನ ಯಶಸ್ವಿಗೊಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ರದ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ಹೈನಾ ಹೊಸದೊಂದು ಅನುಭವವನ್ನ ನೀಡಿದೆ ಎಂದು ಎಲ್ಲರೂ ಹೇಳಿದ್ದಾರೆ. ಅದಕ್ಕಿಂತ ಒಳ್ಳೆ ಕೆಲಸ ಪೊಲೀಸ್ನವ್ರಿಗೆ ಹ್ಯಾಟ್ಸ್ ಆಫ್. ಇಟ್ಸ್ ಅನ್ ಎಕ್ಸಲೆಂಟ್ ಮೂವಿ. ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಥ್ರಿಲ್ಲರು ಮತ್ತು ಸಸ್ಪೆನ್ಸ್ ಮೂವಿ. ವೆಂಕಟ್ ಭಾರದ್ವಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥದ್ದು. ವೈಲೆನ್ಸ್ ಎಲ್ಲ ಏನೂ ಇಲ್ಲ. ತುಂಬ ಆರಾಮಾಗಿ ನೋಡೋ ಅಂಥ ಪಿಕ್ಚರ್. ಸಿನಿಮಾ ಚೆನ್ನಾಗಿದೆ. ಏನಂದರೆ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಲೈಕ್ ಇಲ್ಲಿಗಲ್ ಇಮಿಗ್ರೇಷನ್ ಇದನ್ನು ಈ ಥರ ಯಾರೂ ತೋರಿಸಿದ್ದಿಲ್ಲ. ಸೊ ಈ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಸೊ ಇದನ್ನು ಇನ್ನೂ ಅಪ್ಡೇಟ್ ಮಾಡ್ಕೊಂಡು ನೆಕ್ಸ್ಟ್ ಪಾರ್ಟ್ ಬರಲಿ ಅಂತ ನಾನು ಸಿನಿಮಾ ಟೀಮಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ. ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಹೋಗಲಿ. ಆ್ಯಂಡ್ ಏನಂದರೆ ಸುಮ್ಮನೆ ಬೋರಿಂಗ್ ಸಾಂಗ್ಸು, ಬೋರಿಂಗ್ ಆ್ಯಕ್ಷನ್ಸ್ ಎಲ್ಲ ಏನಿಲ್ಲ. ಏನು ಬೇಕೋ ಅಷ್ಟಿದೆ ಸಿನಿಮಾ. ಅಚ್ಚುಕಟ್ಟಾಗಿ ಚೌಕಟ್ಟಲ್ಲಿ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಹೈನಾ ಟೀಮ್. ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಸಖತ್ ಮಾಡಿದಾರ. ತುಂಬ ಹಿಡಿಸ್ತು ನನಗೆ. Thanks to Venkat Bharadwaj sir for giving a chance to my son in this movie. Thank you. ವಿಶೇಷವಾಗಿ ಚಿತ್ರದಲ್ಲಿನ ಆಘಾತಕಾರಿ ತಿರುವುಗಳು, ಎಮೋಷನಲ್ ಗಳಿಗೆಗಳು ಮತ್ತು ಪವರ್ಫುಲ್ ಸಂಭಾಷಣೆ ಪ್ರೇಕ್ಷಕರನ್ನ ತುಂಬಾ ಸೆಳೆದಿವೆ. ಪ್ರಮುಖ ಕಲಾವಿದರು ತಮ್ಮ ಅದ್ಭುತ ಅಭಿನಯದ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಉತ್ತಮವಾದ ಚಿತ್ರ. ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಈ ಥರ ಬೇರೆ ದೇಶಗಳಿಂದ ನುಸುಳಿ ಒಳಗೆ ಬಂದು ತುಂಬ ತೊಂದರೆಗೆ ಈಡು ಮಾಡ್ತಾ ಇದ್ದಾರೆ ನಮ್ಮ ಭಾರತೀಯ ನಾಗರಿಕರನ್ನ. ಅದಕ್ಕೆ ಒಂದು ಉತ್ತಮವಾದ ಚಿತ್ರವನ್ನು ಕೊಟ್ಟಿದ್ದಾರೆ. ಹೇಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಅಥವಾ ಇಂಡಿಯನ್ ಆರ್ಮಿ, ನೇವಿ ಎಲ್ಲ ಸೇರಿ ಹೇಗೆ ಒಂದು ಟೆರರಿಸಮ್ ಪ್ಲಾಟ್ನ ಅನ್ಬ್ಲಾಕ್ ಮಾಡ್ತಾರೆ ಅನ್ನೋದನ್ನ ತುಂಬ ಉತ್ತಮವಾಗಿ ಹೇಳಿದ್ದಾರೆ. ಅದಾದಮೇಲೆ ತಿರ್ಗಾ ಒಂದು ಲೀಡ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ, ಕೇಸ್ ಈಸ್ ನಾಟ್ ಕ್ಲೋಸ್ಡ್, ಇಟ್ ಈಸ್ ಸ್ಟಿಲ್ ಓಪನ್ ಅಂತ. ಇನ್ನು ಮಿಕ್ದವ್ರು ನಾನು ಗ್ಯಾಂಗಲ್ಲಿ ಇದ್ದವರೆಲ್ಲ, ನಾನು ನಟ ಈ ಸಿನಿಮಾದಲ್ಲಿ, ಗ್ಯಾಂಗಲ್ಲಿ ಇದ್ದವರೆಲ್ಲ ಸತ್ತೋಗಿದ್ದಾರೆ, ನಾನು ಒಬ್ಬ ಮಾತ್ರ ಎಲ್ಲೋಗಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಸೆಕೆಂಡ್ ಪಾರ್ಟಲ್ಲಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಮೂವಿ ಚೆನ್ನಾಗಿ ಬಂದಿದೆ. ಐ ಮೀನ್ ಸಸ್ಪೆನ್ಸ್ ಇದೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟು ಈಗಿನ ಒಂದು AI ಯೂಸ್ ಮಾಡ್ಕೊಂಡು ಹೇಗೆ ಅದನ್ನು ಅಡ್ಯಾಪ್ಟ್ ಮಾಡ್ಕೊತಾರೆ ಟೆಕ್ನಾಲಜಿನ ಇದೆ. ಸೊ ವೆರಿ ನೈಸ್ ಮೂವಿ. ಸಸ್ಪೆನ್ಸ್ ಇದೆ. ಆಮೇಲೆ ಈಗ ಹೇಗೆ ಲೈಕ್ ಇರಾನ್ ವಾರು ಮತ್ತೇನು ಹೇಗೆ ಬಾಂಗ್ಲಾದೇಶ್ ಎಫೆಕ್ಟ್ ಆಗಿ ಅಲ್ಲಿನ ಜನ ಇಲ್ಲಿ ಬರ್ತಾ ಇದ್ದಾರೆ, ಮೈಟ್ ಬಿ ಲೇಬರ್, ರಿಯಲಿಸ್ಟಿಕ್ ಆಗಿ ಒಂದು ಸ್ವಲ್ಪ ಅಂದರೆ ಈ ಒಂದು ಸ್ಟೋರಿ ಬಂದಿದೆ. ಸೊ ವೆರಿ ಗುಡ್ ಟು ವಾಚ್, ವೆರಿ ರೆಕಮೆಂಡೆಡ್. ಆ್ಯಂಡ್ ಎಲ್ಲರೂ ಬಂದು ನೋಡಿ ಮೂವಿನ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೆಂಕಟ್ ಭರದ್ವಾಜ್ ಅವರ ಹೈನಾ ಚಿತ್ರ ತೆರೆಗೆ ಬಂದಿದೆ.
ಒಳ್ಳೆ ಗ್ರಿಪ್ಪಿಂಗ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು. ಹೇಗೆ ಹೊರದೇಶಗಳಿಂದ ಬಂದು ಇಲ್ಲಿ ಟೆರರಿಸಮ್ ಆ್ಯಕ್ಟಿವಿಟೀಸ್ನ ನಡೆಸ್ತಾರೆ, ಅದನ್ನು ಹೇಗೆ ತಡೀತಾರೆ ನಮ್ಮ ಇಂಟೆಲಿಜೆನ್ಸು, ಡಿಫೆನ್ಸ್ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಸೇರಿ ಅನ್ನೋದು ಒಂದು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ದಯವಿಟ್ಟು ಪ್ರೇಕ್ಷಕರೆಲ್ಲರೂ ಇಂಥ ಸಿನಿಮಾನ ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ನಾನು ನಮ್ಮ ಡೈರೆಕ್ಟ್ರು ಇದು ಕಥೆ ಶುರು ಮಾಡಿದ್ವಿ. ಆಮೇಲೆ ಈ ಕಥೆನ 2 ವರ್ಷದಿಂದ ಬರೆದಿದ್ದೆ ನಾನು, ರಿಸರ್ಚ್ ಎಲ್ಲ ಮಾಡಿ ಇದಕ್ಕೆ. ಆಮೇಲೆ ನನಗೆ ಒಂದು ಪಾತ್ರನ ಮಾಡೋವಂಥ ಅವಕಾಶ ಸಿಕ್ತು, ನಾರ್ಕೋಟಿಕ್ಸ್ ಲೀಡು. ಬಟ್ ತುಂಬ ಸ್ಟಡಿ ಮಾಡಿ ನಾವೆಲ್ಲ ಮಾಡಿದ್ದೀವಿ. ಒಂದು ಗ್ರಿಪ್ ಇದೆ ಸಿನಿಮಾದಲ್ಲಿ, ಯಾಕಂದರೆ ಒಂದು ಕಥೆ ಇದೆ, ಹೇಗೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅನ್ನೋದು ತುಂಬ ಡೀಟೇಲಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಇದು ಮಸ್ಟ್ ವಾಚ್, ಯಾಕೆಂದರೆ ಎಲ್ಲಿ ಥ್ಯಾಂಕ್ಲೆಸ್ ಜಾಬು, ಎಷ್ಟೋ ಜನ ನಾವು ಕಾಣದ ಕೈಗಳು ಎಷ್ಟೋ ಬ್ಲಾಸ್ಟ್ಗಳಾಗೋದನ್ನು ತಪ್ಪಿಸ್ತಾರೆ, ಅದನ್ನು ನಾವು ಅದಕ್ಕೊಂದು ಬೆಲೆ ಕೊಡೋದಿಲ್ಲ. ಅವ್ರು ಹೇಗೆ ಮಾಡ್ತಾರೆ ಕೆಲಸನ ಬ್ಯಾಕ್ಗ್ರೌಂಡು ಅನ್ನೋದನ್ನು ಸ್ವಲ್ಪ ಜನ ನೋಡಬೇಕು. ಅದಕ್ಕೋಸ್ಕರ ಚಿತ್ರ ಮಾಡಿರೋದು. ಇದೆಲ್ಲ ಡೆಡಿಕೇಟೆಡ್ ಟು ದ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ಸು. ದಯವಿಟ್ಟು ಎಲ್ಲರೂ ಬಂದು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳ್ಕೊತೀನಿ. ಜನರ ಜೊತೆ ಮಧ್ಯದಲ್ಲಿ ಕೂತ್ಕೊಂಡು ಹೈನ ನೋಡಿ ನನಗೂ ಖುಷಿ ಆಯಿತು. ಜನಗಳ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ. ಎಲ್ಲೂ ನಾವುಗೆ ಬೋರ್ ಆಗಿಲ್ಲ, ಒಂದು ಹೊಸ ಕಂಟೆಂಟ್ ಹೇಳ್ತಾ ಇದ್ದೀರಿ ನೀವು ಅಂತ ಸುಮಾರು ಜನ ನೋಡಿದವರೆಲ್ಲ ಹೇಳಿದ್ರು. ಇದೊಂದು ಒಳ್ಳೆಯ ನನಗೆ ಅನುಭವ ಆಯಿತು ನನಗೆ ಜನಗಳ ಜೊತೆ ಕೂತ್ಕೊಂಡು. ಪ್ಲಸ್ ಹೈನ ಅನ್ನೋ ಪಿಕ್ಚರ್ನ ತಾವೆಲ್ಲ ದಯವಿಟ್ಟು ಗೆಲ್ಲಿಸಿ ಹೆಚ್ಚು ಹೆಚ್ಚು ಜನ ಬಂದು ನೋಡಿದ್ರೆ ನಮ್ಮ ಐ ಓಪನರ್, ಅಂದರೆ ನಮ್ಮ ಅಂತರಂಗದ ಕಣ್ಣು ತೆರೆದಾಗ ಎಂತೆಂಥ ಶತ್ರುಗಳಿದ್ದಾರೆ ನಮ್ಮ ಅಕ್ಕಪಕ್ಕ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದೊಂದು ಐ ಓಪನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬರೀ ಸಿನಿಮಾ ಅಲ್ಲ, ಇದ್ರ ಒಳಗಡೆ ಅಗಾಧವಾದ ಒಂದು ಸತ್ಯ ಅಡಗಿದೆ. ಅದನ್ನು ತೆಗೆದು ತೋರ್ಸೋಕ್ಕೆ ಹೊರಟಿದ್ದೀನಿ. ಅದಕ್ಕೆಲ್ಲ ತಮ್ಮ ಸಹಕಾರ ಅಗತ್ಯ. ದಯವಿಟ್ಟು ನೀವೆಲ್ಲ ಒಂದು ಪೋಸ್ಟ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಮತ್ತು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ. ಅಷ್ಟೇ ನಾನು ಹೇಳ್ಬೋದು. ನಾನು ಈ ಸಿನಿಮಾದ ಎಡಿಟರ್. ನನಗೆ ಭಾಳ ಇಷ್ಟ ಆಗಿದ್ದು ಸ್ಕ್ರೀನ್ ಪ್ಲೇ. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಸ್ ಅನ್ ಎಡಿಟರ್ ಟು ಡೂ ಇಟ್. ಸೊ ಎಲ್ಲರೂ ಕೂಡ ಸಿನಿಮಾನ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದೇ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ DOP. ಹಲೋ, ಈ ಸಿನಿಮಾಕ್ಕೆ ನಾನು DOP ಆಗಿ ವರ್ಕ್ ಮಾಡಿದ್ದೀನಿ. ನನಗೆ ಫಸ್ಟು ಇವರು ಸರ್ ವೆಂಕಟ್ ಸರ್ ಹೇಳಿದಾಗ ನನಗೆ ಸ್ವಲ್ಪ ಭಯ ಆಯಿತು. ನಾನು ನಿಜವಾಗ್ಲೂ ಅವ್ರಿಗೆ ಕರೆಕ್ಟಾಗಿ ನ್ಯಾಯ ಮಾಡ್ತೀನೋ ಇಲ್ಲ ಅಂತ ಡೌಟ್ ಆಗಿತ್ತು. ಆದರೆ ಇವಾಗ ನೋಡಿದ್ಮೇಲೆ ಸರ್ರು ಮತ್ತು ಎಲ್ಲ ಆಡಿಯನ್ಸು ನೋಡಿದ್ಮೇಲೆ ಅವರು ಕೊಟ್ಟಿರೋ ಇದ್ರದ್ದು ರಿವ್ಯೂಗಳಿಗೆ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಫುಲ್ಲು ಎಂಜಾಯ್ ಮಾಡಿದ್ದಾರೆ ಅಂದ್ಕೊಂಡು. ಲಾರೆನ್ಸ್ ಅಂತ ಆ್ಯಕ್ಚುಲಿ ನಾನು ಡಿಪ್ಲೊಮಾ ಮಾಡೋದು ಆ್ಯಕ್ಟಿಂಗಲ್ಲಿ, ಬಟ್ ಸರ್ ಜೊತೆ ಐ ಥಿಂಕ್ 10 ಇಯರ್ಸಿಂದ ಇದ್ದೀನಿ. ಅವ್ರು ಮಾಡಿರೋ ಎಲ್ಲ ಮೂವಿಲೂ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ಕುಮಾರ್ ಅಂತ ಒಂದು ಕ್ಯಾರೆಕ್ಟ್ರು ಮಾಡಿದ್ದೀನಿ. ಆ್ಯಕ್ಚುಲಿ ಲಕ್ಷ್ಮಣ್ ಸರ್ ಒಂದು ಸ್ಟೋರಿ ಹೇಳಿದ್ರು ಹೇಗಿದೆ ಅಂತ ಹೇಳಿದ್ರು. ಸೊ ಕೂತ್ಕೊಂಡ್ವಿ, ಸರಿ ಸರ್ ಡಿಸ್ಕಷನ್ ಮಾಡೋಣ ಅಂದ್ವಿ. ಆಯಿತು, ಸುಮಾರು ಡಿಸ್ಕಷನ್ಸ್ ಆಯಿತು. ನನಗೆ ಫಸ್ಟೇ ಗೊತ್ತಿಲ್ಲ ಇಷ್ಟೊಂದು ಡಿಪಾರ್ಟ್ಮೆಂಟ್ಸ್ ವರ್ಕ್ ಮಾಡಿದೆ. ನಾರ್ಮಲಾಗಿ ಬರೀ ಒಂದು ಆರ್ಮಿ ಅಂದ್ಕೊಳ್ತೀವಿ, ಸೇವ್ ಮಾಡೋದು. ಸೋ ಮೆನಿ ಡಿಪಾರ್ಟ್ಮೆಂಟ್ಸ್ ಇದೆ ಅನ್ನೋದು ಗೊತ್ತಾಗಿದೆ. ಲಕ್ಷ್ಮಣ್ ಸರ್ ಅಷ್ಟೊಂದು ರಿಸರ್ಚ್ ಮಾಡಿದ್ದಾರೆ. ಒಂದು ಸ್ಕ್ರಿಪ್ಟಿಗೆ ಎಷ್ಟು ರಿಸರ್ಚ್ ಬೇಕೋ ಅಷ್ಟೊಂದು ಮಾಡಿದರು ಅವರು. ಆ್ಯಕ್ಚುಲಿ ನಾವೆಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸಣ್ಣ ವಿಷಯನೂ ಅವ್ರು ಡೀಟೇಲ್ ಮಾಡಿದ್ದ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಇನ್ನು ನೀವು ನೋಡಬೇಕು ಥಿಯೇಟ್ರಲ್ಲಿ ಹೆಂಗಿದೆ ಅಂತ ಹೇಳಬೇಕು. ನಮ್ಮ ಪರ್ಫಾರ್ಮೆನ್ಸ್ ಆಗಲಿ, ಸಿನಿಮಾ ಹೇಗಿದೆ ಅಂತ ನೀವು ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಅವರ ಪಾತ್ರ ಪೋಷಣೆ, ಅವರ ಎಮೋಷನ್ ಮತ್ತು ಅಭಿನಯದ ಬಲ ಚಿತ್ರದ ಅತ್ಯಂತ ದೊಡ್ಡ ಹೈಲೈಟ್ ಎಂದು ಪ್ರೇಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಐನಾ ಮೂವಿ ನೋಡಿದೆ, ನಂಗಂತೂ ಸಖತ್ ಇಷ್ಟ ಆಯಿತು. ಒಂದು ಕಾಲದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೇಳಿದರು ಕನ್ನಡ ಇಂಡಸ್ಟ್ರಿಗೆ ಹೊಸಬ್ರು ಬರಬೇಕು, ಹೊಸತನ ಬರಬೇಕು, ಹೊಸ ಅಲೆನೇ ಎಬ್ಬಿಸ್ಬೇಕು ಅಂತ. ಅದೇ ಥರ ಹೊಸಬ್ರು ಇಟ್ಕೊಂಡು ಹೊಸತನದಲ್ಲೇ ಫಿಲಮ್ ಮಾಡಿರಂದರೆ ಈ ವೆಂಕಟ್ ಭಾರದ್ವಾಜ್ ಅವರು. ಏನಕ್ಕಂದರೆ ನೋಡಿ, ಲಾಸ್ಟ್ ಟೈಮು ನವೀನ ಹೂಗಳ ಮೇಲೆ ಫಿಲಮ್ ಮಾಡಿದರು, ಮತ್ತು ಕೆಂಪಿರವೆ ಅಂತ ಫಿಲಮ್ ಮಾಡಿದ್ರು. ಇವತ್ತು ಐನಾ ಎಲ್ಲ ಡಿಫ್ರೆಂಟ್ ಕಾನ್ಸೆಪ್ಟು. ಇದರಲ್ಲಿ ಒಂದು ಕ್ರೈಮ್ ಕಥೆನ ತೋರಿಸಿದರೆ ನನಗಂತೂ ಸಖತ್ ಇಷ್ಟ ಆಯಿತು. ಏನಕ್ಕಂತಂದರೆ ಇವಾಗ ನಡೀತಾ ಇರೋವಂಥ ಒಂದು ನಾರ್ಕೋಟಿಕ್ಸ್ ಮತ್ತು ಡ್ರಗ್ ಕಥೆನ ಎಷ್ಟು ನೀಟಾಗಿ ಎಳೆಯಾಗಿ ಸಸ್ಪೆನ್ಸ್ ಮುಖಾಂತರ ತೊಗೊಂಡೋಗಿದ್ದಾರೆ. ಈ ಫಿಲಮ್ ಎಲ್ಲ ಕನ್ನಡ ಜನತೆ ಬಂದು ಈ ಫಿಲಮ್ ನೋಡಲೇಬೇಕು. ಏನಕ್ಕಂತಂದರೆ ಇದೇ ಫಿಲಮ್ ಬೇರೆ ಯಾವ್ದಾದ್ರು ಒಂದು ಟಾಪ್ ಸ್ಟಾರ್ ಮಾಡಿದರೆ ಇವತ್ತು ಬ್ಲಾಕ್ ಬಸ್ಟರ್ ಹಂಗೆ ಹಿಂಗಂತ ಇದು ಮಾಡಿರೋರು. ಅದೇ ಹೊಸಬ್ರು ಫಿಲಮ್ ಮಾಡಿದ್ದಾರೆ, ಬಂದು ಎಲ್ಲ ಫಿಲಮ್ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರೀಲಿ
ಬಂದು ಈ ಥರ ಫಿಲಮ್ ಮಾಡಿಲ್ವಲ್ಲ ಅಂತಂದವರು ಬಂದು ನೋಡ್ಬೇಕು, ಆ ಥರ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗಂತೂ ಈ ಫಿಲಮ್ ಸಖತ್ ಇಷ್ಟ ಆಯಿತು. ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದರೆ ಒಬ್ಬ ಡೈರೆಕ್ಟರು ಒಂದು ಬರೀ ಮಾಸ್ ಫಿಲಮು, ಕ್ಲಾಸ್ ಫಿಲಮ್ ಅಂತಲೇ ಮಾಡ್ಕೊಂಡಿರ್ತಾರೆ. ಬಟ್ ಇವರು ಎಕ್ಸ್ಪರಿಮೆಂಟಲ್ಲಿ ಡಿಫ್ರೆಂಟ್ ಕಥೆನ ತೊಗೊಂಡಿದ್ದಾರೆ. ಏನಕ್ಕೆ ಒಂದು ಲವ್, ಕ್ರೈಮು, ಮಾಸ್ ಎಲ್ಲ ಥರನೂ ಈ ಡೈರೆಕ್ಟರ್ ಮಾಡಿದ್ದಾರೆ. ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಈ ಫಿಲಮ್ ನೋಡಿ, ನಿಮ್ಗೆ ಖಂಡಿತವಾಗೂ ಇಷ್ಟ ಆಗೇ ಆಗುತ್ತೆ. ನೀವು ಕೊಟ್ಟಿರೋಂಥ 100-150 ರೂಪಾಯಿ ಟಿಕೆಟ್ ಪ್ರೈಸ್ನ ಈ ಫಿಲಮು ಪೈಸಾ ವಸೂಲು ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗೈತೆ. ಕೆಲವೊಂದು ವಿಷಯಗಳನ್ನ ವೆಂಕಟ್ ಭಾರದ್ವಾಜ್ ಸಕ್ಕದಾಗಿ ತೋರಿಸಿದ್ದಾರೆ. ಏನಕ್ಕಂದರೆ ಈ ಮಾಫಿಯಾಗಳು ಹೆಂಗೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಆಗ್ಬೋದು, ಆಮೇಲೆ ಇಲ್ಲಿ ನಡೀತಿರೋ ಅನ್ಯಾಯಗಳನ್ನ ಎತ್ತಿ ತೋರಿಸಿದ್ದಾರೆ. ಅದರಲ್ಲಂತೂ ವೆಂಕಟ್ ಭಾರದ್ವಾಜ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನೊಂದು ಬ್ರೋ, ಇವಾಗ ಮಲಯಾಳಮಲ್ಲಿ ನಿಮಗೆ ಸಾಂಗ್ ಇಲ್ಲ ಆ ಥರ ಫಿಲಮ್ ಮಾಡ್ತಾರೆ. ನಮ್ಮ ಕನ್ನಡದಲ್ಲೂ ಆ ಥರ ಫಿಲಮ್ ಬಂದೈತೆ, ಬಂದೆಲ್ಲ ನೋಡ್ರಿ. ಈ ಫಿಲಮಲ್ಲಿ ನಮ್ಗೆ ಇನ್ನೊಂದು ಏನು ಇಷ್ಟ ಆಗಿದ್ದು ಅಂದರೆ, ಒಬ್ಬ ಡೈರೆಕ್ಟ್ರು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಪೊಲೀಸ್ ಕ್ಯಾರೆಕ್ಟ್ರು ಹೆಂಗಿರ್ಬೇಕು, ದಕ್ಷ ಅಧಿಕಾರಿ. ಇವಾಗ ಡ್ರಗ್ಸ್ ಎಲ್ಲ ಇಲ್ಲಿ ಬಂದಿದೆ, ಬೇರೆ ಸಿನಿಮಾದಲ್ಲ ನಿಮಗೆ ಡ್ರಗ್ಸ್ ಎಲ್ಲ ಬಂದಿದೆ ಅಂತ ತೋರಿಸಿದ್ದಾರೆ. ಅದು ಹೆಂಗೆ ಬಂತು, ಅದು ಹೆಂಗೆ ಕಿತ್ತೊಗಿಬೇಕು, ಅದೆಲ್ಲ ಸಕ್ಕದಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಇವಾಗ ಆ ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರ ನಗುವಿನ ಹೂಗಳ ಮೇಲೆ, ಕೆಂಪಿರುವೆ, ಆಮೇಲೆ ಶ್ರೀರಂಗ ಅಂತ ಫ್ಯಾಮಿಲಿ ಸ್ಟೋರಿ ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ಎಕ್ಸ್ಪೆರಿಮೆಂಟಲ್ ಮೂವಿ ಮಾಡಿದ್ದಾರೆ. ಇದ್ರಲ್ಲಿ ಗೆದ್ದಿದ್ದಾರೆ ಬ್ರೋ, ಅದೇ ಖುಷಿ ಆಯಿತು. ಇವಾಗ ನಾವು ಮಾರ್ಕೋ ಅಂತಿದ್ದೀವಿ, ಅದನ್ನು ಮೀರಿಸೋವಂಥ ಸಿನಿಮಾ ಐನಾ. ಇವಾಗ ನಾವು ಕೊರೋನಾ ಅಂದರೆ ಭಯ ಪಡ್ತಾ ಇದ್ವಿ, ಈ ಸಿನಿಮಾ ನೋಡಿದ್ಮೇಲೆ ಐನಾ ಅಂದರೆ ಭಯ ಪಡಬೇಕು. ಆ ಥರ ಇದೆ ಸಿನಿಮಾ, ಎಲ್ಲ ಬಂದು ನೋಡಿ.